Hello friends, welcome to my channel. Friends, ಇವತ್ತಿನ ವಿಡಿಯೋ ಏನು ಅಂತ ಹೇಳಿ ಆಲ್ರೆಡಿ ಥಂಬ್ನೈಲ್ ಅಲ್ಲಿ ನೋಡಿರ್ತೀರಾ. ಸೊ ನೀವು ಬೇಗ ದಪ್ಪ ಆಗಬೇಕು ಅಂತ ಹೇಳಿದ್ರೆ ಸೊ ನಾನು ಇವತ್ತು ಒಂದು ಸ್ಮೂತಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ತೋರಿಸ್ತೀನಿ. ಸೊ ಅದನ್ನ ನೀವು ಮಾಡ್ಕೊಂಡು ಮನೆಯಲ್ಲಿ ಕುಡಿದ್ರಿ ಅಂತ ಹೇಳಿದ್ರೆ ಬೇಗನೆ ವೇಟ್ ಗೇನ್ ಆಗ್ತೀರಾ ಅಂತಾನೆ ಹೇಳ್ಬೋದು. ಮ್ಯಾಜಿಕ್ ತರ ನಿಮಗೆ ವರ್ಕ್ ಆಗುತ್ತೆ, ಓಕೆನಾ. ಸೊ ಅಷ್ಟು ತುಂಬಾ ನಿಮಗೆ ರಿಸಲ್ಟ್ ಕೊಡುವಂತ ಒಂದು ಬೆಸ್ಟ್ ಸ್ಮೂತಿ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನ ನನಗೆ ಕೇಳ್ತಾನೆ ಇದ್ರಿ, ಮ್ಯಾಮ್ ನಾವು ತುಂಬಾ ತೆಳ್ಳಗಾಗಿದ್ದೀವಿ, ನಾವು ತುಂಬಾ ಬೇಗನೆ ವೇಟ್ ಗೇನ್ ಆಗಬೇಕು, ಸೊ ನೋಡ್ಲಿಕ್ಕೆ ನಾವು ಚೆನ್ನಾಗಿ ಕಾಣ್ತಿಲ್ಲ, ಸೊ ಈ ರೀತಿನೆಲ್ಲ ನಂಗೆ ಕಮೆಂಟ್ ಮಾಡ್ತಾ ಇದ್ರಿ. ಸೊ ಇದೊಂದು ತುಂಬಾನೇ ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು. ಸೊ ಡಾಕ್ಟರ್ ಹತ್ರ ಕೇಳಿದಾಗ ಒಂದು ನಂಗೆ ಸ್ಮೂತಿನ ತಿಳಿಸ್ಕೊಟ್ಟಿದ್ದಾರೆ. ಅಂಡ್ ನೀವು ಕೇಳ್ಬೋದು, ಬರೀ ಒಂದು ಸ್ಮೂತಿ ಕುಡಿಯೋದ್ರಿಂದ ನಾವು ಬೇಗ ದಪ್ಪ ಆಗ್ಬಿಡ್ತೀವಾ, ನಾವು ಬೇರೆ ಫುಡ್ಡೇ ತಿನ್ನೋದು ಬೇಡವಾ ಅಂತ ಹೇಳಿ. ಸೊ ನೀವು ಆ ಒಂದು ಚಾರ್ಟ್ ಕೂಡ ಮೇಂಟೈನ್ ಮಾಡ್ಬೋದು. ಬಟ್ ಇವಾಗಿನ ಬಿಸಿ ಶೆಡ್ಯೂಲ್ ನಲ್ಲಿ ಸೊ ಎಲ್ರಿಗೂ ಕೂಡ ಆ ರೀತಿ ಮೇಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಾನೆ ಹೇಳ್ಬೋದು. ಬಿಕಾಸ್ ತುಂಬಾ ಜನ ಅದನ್ನೇ ನಂಗೆ ಕಮೆಂಟ್ ಮಾಡ್ತಾ ಇದ್ದಿದ್ದು, ನಮ್ಗೆ ಅದರ ಒಂದೇ ಒಂದು ತಿಳಿಸ್ಕೊಡಿ, ಅದರ ಒಂದು ಫುಡ್ ತಿಳಿಸ್ಕೊಡಿ ಅಥವಾ ಅದರ ಪೌಡರ್ ಇದ್ರೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ. ಸೊ ಡಾಕ್ಟರ್ ಹತ್ರ ಕೇಳಿದಾಗ ಈ ಒಂದು ಹೆಲ್ತಿ ಡ್ರಿಂಕ್ ನ ನನಗೆ ತಿಳಿಸ್ಕೊಟ್ಟಿದ್ದಾರೆ, ಹೇಗೆ ಪ್ರಿಪೇರ್ ಮಾಡಬೇಕು, ಹೇಗೆ ಕನ್ಸ್ಯೂಮ್ ಮಾಡಬೇಕು, ಯಾವಾಗ ಕುಡಿಬೇಕು ಅಂತ ಎಲ್ಲ ಹೇಳಿ. ಸೊ ಇದನ್ನ ನೀವು ಪ್ರಾಪರ್ ಆಗಿ ನೀವು ಕುಡಿತಾ ಬಂದ್ರಿ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ವೇಟ್ ಗೇನ್ ಅನ್ನೋದು ಬೇಗನೆ ಆಗ್ತೀರಾ ಅಂತಾನೆ ಹೇಳ್ಬೋದು. ಸೊ ಯಾರೆಲ್ಲ ಫುಡ್ ಚಾರ್ಟ್ ಮಾಡ್ಲಿಕ್ಕೆ ಅಂದ್ರೆ ನೀವು ಡಯಟ್ ಮಾಡ್ಲಿಕ್ಕೆ ಕರೆಕ್ಟ್ ಆಗಿ ನಿಮ್ಗೆ ಟೈಮ್ ಇದೆ, ಸೊ ನೀವು ಆರಾಮಾಗಿ ಫ್ರೀ ಆಗಿದ್ದೀರಾ ಅಂತ ಹೇಳಿದ್ರೆ ಇದ್ರ ಜೊತೆ ನೀವು ಆ ಒಂದು ಡಯಟ್ ಪ್ಲಾನ್ ಕೂಡ ನೀವು ಮಾಡ್ಬೋದು. ಅಂದ್ರೆ ಯಾವಾಗ ಮಧ್ಯಾಹ್ನ ಏನ್ ಊಟ ಮಾಡಬೇಕು, ಮಾರ್ನಿಂಗ್ ಏನ್ ಟಿಫನ್ ಮಾಡಬೇಕು, ನೈಟ್ ಏನ್ ಊಟ ಮಾಡಬೇಕು, ಸೊ ಇದೆಲ್ಲದೂ ಕೂಡ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ. ಸೊ ನೀವು ಅದನ್ನು ಕೂಡ ಬ್ಯಾಲೆನ್ಸ್ ಮಾಡ್ಬೋದು. ಬಟ್ ಅದೆಲ್ಲ ನಮ್ಗೆ ಆಗೋದಿಲ್ಲ ಅಂತ ಹೇಳಿದ್ರೆ ಜಸ್ಟ್ ನೀವೊಂದು ಡ್ರಿಂಕ್ ನ ನೀವು ಕುಡಿಯೋದ್ರಿಂದ ಬೇಗನೆ ವೇಟ್ ಗೇನ್ ಆಗ್ತೀರಾ ಅಂತಾನೆ ಹೇಳ್ಬೋದು. ಸೊ ಐ ಹೋಪ್ ಎಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗ್ಬೋದು. ಯಾರೆಲ್ಲ ದಪ್ಪ ಆಗ್ಬೇಕು ಅಂತ ಅನ್ಕೊಂಡಿದ್ರಾ ಸೊ ವಿಡಿಯೋನ ಕೊನೆ ತನಕ ನೋಡಿ. ಸೊ ಹೇಗೆ ಈ ಒಂದು ಡ್ರಿಂಕ್ ನ ನೀವು ಪ್ರಿಪೇರ್ ಮಾಡಬೇಕು, ಹೇಗೆ ಕನ್ಸ್ಯೂಮ್ ಮಾಡಬೇಕು ಅಂತ ಹೇಳಿ ಫುಲ್ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೇನೆ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡ್ಬೇಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಎಲ್ರಿಗೂ ಕೂಡ ವಿಡಿಯೋ ಶೇರ್ ಮಾಡಿ. ಮತ್ತೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಲ್ಲ, ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ನಮ್ಮ ಚಾನಲ್ ನಲ್ಲಿ ಅಂತ ಹೇಳಿದ್ರೆ ಸೊ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ಈಗ ಒಂದು ಗ್ಲಾಸ್ ನೀವು ಸ್ಮೂತಿ ಮಾಡಲಿಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ ನೋಡೋಣ. ಸೊ ಫಸ್ಟ್ ಒನ್ ಬಂದು 10 ಗ್ರಾಮ್ ಬಾದಾಮಿ ಬೇಕು. ಸೊ ನಿಮಗೆ ಒಂದು 10 ಗ್ರಾಮ್ ಅಂದ್ರೆ 7 ಪೀಸ್ ನಿಮಗೆ ಸಿಗುತ್ತೆ. ಅಂಡ್ ಸೆಕೆಂಡ್ ಬಂದು 10 ಗ್ರಾಮ್ ಗೋಡಂಬಿ, ಅದು ಕೂಡ 7 ತಗೋಬೇಕು. ಅಂಡ್ ಥರ್ಡ್ ಬಂದು 10 ಗ್ರಾಮ್ ಒಣ ದ್ರಾಕ್ಷಿ ತಗೋಬೇಕು. ಸೊ ಅರೌಂಡ್ ನಿಮಗೆ ಒಂದು 20 ಬರುತ್ತೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಬಂದು ಚಿಯಾ ಸೀಡ್ಸ್, ಸೊ ಇದು 5 to 6 ಗ್ರಾಮ್ ವರ್ಗೂ ನೀವು ತಗೋಬೇಕಾಗತ್ತೆ. ಅಂಡ್ ನೆಕ್ಸ್ಟ್ ಬಂದು 150 ಗ್ರಾಮ್ಸ್ ಅಷ್ಟು ನೀವು ಪಪ್ಪಾಯನ ತಗೋಬೇಕು, ಅಂದ್ರೆ ಪೀಸ್ ಮಾಡ್ಕೋಬೇಕು. ಅದು 150 ಗ್ರಾಮ್ ಆಗಿರ್ಬೇಕು. ಬರೀ ಪಪಾಯ ಒಂದೇ ಅಂತಾನಲ್ಲ, ಸೊ ನಿಮಗೆ ಬೇರೆ ಯಾವ್ದಾರ ಫ್ರೂಟ್ಸ್ ಇತ್ತು ನಿಮ್ಮ ಮನೇಲಿ ಅಂತ ಹೇಳಿದ್ರೆ ಸೊ ನೀವು ಅದನ್ನು ಕೂಡ ನೀವು ತಗೋಬಹುದು, ಓಕೆನಾ. ಸೊ ನಾನು ಇವತ್ತು ಪಪ್ಪಾಯನ ತೋರಿಸ್ತಾ ಇದ್ದೀನಿ. ಅಂಡ್ ನೆಕ್ಸ್ಟ್ ಬಂದು 250 ml ಅಷ್ಟು ಕೆನೆ ಭರಿತ ಹಾಲು ತಗೋಬೇಕಾಗತ್ತೆ, ಓಕೆನಾ. ಸೊ ನಿಮ್ಗೆ ಇದನ್ನ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ಹೇಳಿ ನಿಮ್ಗೆ ಸಾಕಷ್ಟು ವಿಡಿಯೋಸ್ಗಳು ಯೂಟ್ಯೂಬ್ ಅಲ್ಲೆಲ್ಲ ಸಿಗತ್ತೆ, ಅದನ್ನ ಒಮ್ಮೆ ಚೆಕ್ ಮಾಡಿ ನೋಡಿ. ಅಂಡ್ ನೆಕ್ಸ್ಟ್ ಬಂದು 16 ಗ್ರಾಮ್ ಅಷ್ಟು ನೀವು ಪೀನಟ್ ಬಟರ್ನ ತಗೋಬೇಕು. ಸೊ ಇದೊಂದು ತುಂಬಾನೇ ವೇಟ್ ಗೇನ್ ಮಾಡ್ಲಿಕ್ಕೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಅಂಡ್ ಇದರಲ್ಲಿ ಫೈಬರ್ ಮತ್ತೆ ಫ್ಯಾಟ್ಸ್ ಎಲ್ಲ ಆಗಿರ್ಬೋದು ಅದೆಲ್ಲದೂ ಕೂಡ ತುಂಬಾ ರಿಚ್ ಆಗಿ ಇರೋದ್ರಿಂದ ಸೊ ನಿಮ್ಗೆ ತುಂಬಾನೇ ವೇಟ್ ಗೇನ್ ಮಾಡ್ಲಿಕ್ಕೆ ದಿ ಬೆಸ್ಟ್ ಒಂದು ಆಪ್ಷನ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್, ಓಕೆನಾ. ಸೊ ಇದನ್ನ ನೀವು ತಗೋಬೇಕು. ಅಂಡ್ ನೆಕ್ಸ್ಟ್ ಬಂದು 1/2 ಸ್ಪೂನ್ ಅಷ್ಟು ನೀವು ವೆನಿಲಾ ಐಸ್ ಕ್ರೀಮ್ ನ ತಗೋಬೇಕು, ಓಕೆನಾ. ಸೊ ಯಾಕೆ ವೆನಿಲಾ ಐಸ್ ಕ್ರೀಮ್ ಅಂತ ಹೇಳಿದ್ರೆ ಇದೊಂದು ಡೈರಿ ಪ್ರಾಡಕ್ಟ್ ಆಗಿರೋದ್ರಿಂದ ಕ್ಯಾಲ್ಸಿಯಂ ತುಂಬಾ ಚೆನ್ನಾಗಿರುತ್ತೆ. ಸೊ ಇದರಿಂದ ಬೋನ್ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಆಲ್ಸೋ ಬೋನ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇದು ನಿಮ್ಗೆ ಆ ರೀತಿನಲ್ಲಿ ಪ್ರೊವೈಡ್ ಮಾಡುತ್ತೆ. ಅಂಡ್ ಆಲ್ಸೋ ವೆನಿಲಾ ಐಸ್ ಕ್ರೀಮ್ ಅಲ್ಲಿ ಪ್ರೋಟೀನ್ ಕಂಟೆಂಟ್ ಕೂಡ ತುಂಬಾನೇ ಚೆನ್ನಾಗಿ ರಿಚ್ ಆಗಿರೋದ್ರಿಂದ ಮಸಲ್ಸ್ ಗ್ರೋತ್ ತುಂಬಾ ಚೆನ್ನಾಗಿ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಏನಾದ್ರು ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ ರಿಪೇರ್ ಕೂಡ ಆಗುತ್ತೆ. ಎನರ್ಜಿನ ತುಂಬಾ ಚೆನ್ನಾಗಿ ಪ್ರೊವೈಡ್ ಮಾಡುತ್ತೆ. ಮತ್ತೆ ವಿಟಮಿನ್ ಮತ್ತೆ ಮಿನರಲ್ಸ್ ಕೂಡ ತುಂಬಾನೇ ಹೈ ಲೆವೆಲ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ವೆನಿಲಾ ಐಸ್ ಕ್ರೀಮ್ ಕೂಡ ನೀವು ತಗೋಬೇಕಾಗುತ್ತೆ, ಓಕೆನಾ. ಸೊ ಇದಷ್ಟು ಇಂಗ್ರೀಡಿಯೆಂಟ್, ಇದು ತುಂಬಾ ನಿಮ್ಗೆ ಈಸಿಯಾಗಿ ಕೂಡ ಸಿಗತ್ತೆ ಅಲ್ವಾ. ಸೊ ನೀವು ಆರಾಮಾಗಿ ಈ ಒಂದು ಎಲ್ಲದೂ ಕೂಡ ಹಾಕಿ ನೀವು ಡ್ರಿಂಕ್ ಮಾಡ್ಕೋಬಹುದು. ಸೊ ಹೇಗೆ ಈ ಒಂದು ಸ್ಮೂತಿನ ಮಾಡೋದು ಅಂತ ಹೇಳಿ ಈಗ ನೋಡೋಣ. ಫಸ್ಟ್ ಒಂದು ಬೌಲ್ ನ ತಗೊಳ್ಳಿ. ಆ ಒಂದು ಬೌಲ್ಗೆ ಸ್ವಲ್ಪ ನೀರನ್ನ ಹಾಕಿ ಈ 10 ಗ್ರಾಮ್ ಬಾದಾಮಿ ಆಗಿರ್ಬೋದು, 10 ಗ್ರಾಮ್ ಗೋಡಂಬಿ ಆಗಿರ್ಬೋದು, 10 ಗ್ರಾಮ್ ಒಣ ದ್ರಾಕ್ಷಿ ಆಗಿರ್ಬೋದು, ಸೊ ಈ ಮೂರನ್ನು ಹಾಕಿ 2 ರಿಂದ 3 ಗಂಟೆ ನೀವು ಚೆನ್ನಾಗಿ ನೆನೆ ಹಾಕ್ಬೇಕು, ಓಕೆನಾ. ಸೊ ಅದೆಲ್ಲದೂ ಕೂಡ ತುಂಬಾ ಚೆನ್ನಾಗಿ ನೆನಿಬೇಕು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಬೌಲ್ಗೆ ನೀವು 5 to 6 ಗ್ರಾಮ್ ಅಷ್ಟು ಚಿಯಾ ಸೀಡ್ಸ್ ನ ತಗೊಂಡು ಸ್ವಲ್ಪ ನೀರ್ ಹಾಕಿ 30 ಮಿನಿಟ್ಸ್ ವರೆಗೂ ಕೂಡ ನೆನೆ ಹಾಕಿ, ಓಕೆನಾ. ಸೊ ಇದು ಈಗ 2 ರಿಂದ 3 ಗಂಟೆ ಅಂತ ಹೇಳಿದೆ ಅಲ್ವಾ. ಸೊ ಒಂದು 2.5 ಗಂಟೆ ಆದ್ಮೇಲೆ ನೀವು 30 ಮಿನಿಟ್ಸ್ ವರೆಗೆ ಈ ಒಂದು ಚಿಯಾ ಸೀಡ್ಸ್ ನ
ತಗೊಂಡು ನೀವು ಅದನ್ನು ಕೂಡ ಫುಲ್ ನೆನೆ ಹಾಕಬೇಕಾಗತ್ತೆ. ಸೊ ಅದೆಲ್ಲದೂ ಕೂಡ ನೆನಿಬೇಕು. ಆಫ್ಟರ್ 2 hours ಅಥವಾ 3 hours ಆದ್ಮೇಲೆ ನೀವು ಮಾಡೋಂಥ ಏನು ಮಿಕ್ಸಿ ಜ್ಯೂಸ್ ಎಲ್ಲ ಮಾಡ್ತೀರಲ್ವಾ, ಸೊ ಅದನ್ನ ತಗೊಂಡು ಅದರಲ್ಲಿ ನೀವು ಪೀಸ್ ಮಾಡಿರೋಂಥ ಪಪ್ಪಾಯ ಆಗಿರ್ಬೋದು, ಮತ್ತೆ ಮಿಲ್ಕ್ ಆಗಿರ್ಬೋದು, ಅಂಡ್ ಪೀನಟ್ ಬಟರ್ ಆಗಿರ್ಬೋದು, ಮತ್ತೆ ವೆನಿಲಾ ಐಸ್ ಕ್ರೀಮ್ ಆಗಿರ್ಬೋದು, ನೆನೆ ಹಾಕಿದಂತಹ ಬಾದಾಮಿ, ಗೋಡಂಬಿ, ಒಣದ್ರಾಕ್ಷಿ ಮತ್ತೆ ಚಿಯಾ ಸೀಡ್ಸ್ ಎಲ್ಲದನ್ನು ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಿ ಯಾವುದೇ ರೀತಿ ವಾಟರ್ ಏನು ಕೂಡ ಆಡ್ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆನಾ. ಮತ್ತೆ ಶುಗರ್ ಏನು ಕೂಡ ಆಡ್ ಮಾಡ್ಲಿಕ್ಕೆ ಹೋಗಬೇಡಿ. ಇದರಲ್ಲಿ ನಿಮಗೆ ಸ್ವೀಟ್ನೆಸ್ ಕೂಡ ಸಿಗುತ್ತೆ. ಸೊ ಇದನ್ನ ಈ ಒಂದು ಸ್ಮೂತಿನ ನೀವು ಮಾಡ್ಕೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಪ್ರತಿದಿನ ಕುಡಿತಾ ಬಂದ್ರಿ ಅಂತ ಹೇಳಿದ್ರೆ ಬೇಗನೆ ವೇಟ್ ಗೇನ್ ಆಗ್ತೀರಾ ಅಂತಾನೆ ಹೇಳ್ಬೋದು. ಓಕೆನಾ. ಸೊ ನೀವು ತಿಂಗಳಲ್ಲಿ ಅಂದ್ರೆ 30 days ವರೆಗೂ ಕೂಡ ನೀವು ಕುಡಿದ್ರಿ ಅಂತ ಹೇಳಿದ್ರೆ 3 to 4 kg ಅಷ್ಟು ಬೇಗನೆ ವೇಟ್ ಗೇನ್ ಆಗ್ತೀರಾ. ಅಂಡ್ ಆಲ್ಸೋ ಬೇರೆ ಅಂದ್ರೆ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರು 5 kg ಆಗ್ಬೋದು ಅಥವಾ 6 kg ಕೂಡ ಆಗ್ಬೋದು, ಡಿಪೆಂಡ್ ಆಗುತ್ತೆ. ಬಟ್ ಮಿನಿಮಮ್ ಅಂದ್ರೂ 3 to 4 kg ಅಂತೂ ದಪ್ಪ ಆಗೇ ಆಗ್ತೀರಾ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಓಕೆನಾ. ಬರೀ ದಪ್ಪ ಆಗೋದಲ್ದೇನೆ ನಿಮ್ಗೆ ಬಾಡಿ ಪಾರ್ಟ್ಸ್ ಅಲ್ಲೂ ಕೂಡ ತುಂಬಾ ಚೇಂಜಸ್ ಆಗುತ್ತೆ. ಅಂದ್ರೆ ಬಾಡಿ ಹೆಲ್ತ್ ಕೂಡ ತುಂಬಾ ಇಂಪಾರ್ಟೆಂಟ್, ತುಂಬಾ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಈಗ ಬ್ರೈನ್ ಡೆವಲಪ್ಮೆಂಟ್ ಆಗಬಹುದು, ಮತ್ತೆ ಹಾರ್ಟ್ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಮತ್ತೆ ಲೋಯರ್ ಕೊಲೆಸ್ಟ್ರಾಲ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಆ ಒಂದು ಪ್ರಾಬ್ಲಮ್ಗೂ ಕೂಡ ತುಂಬಾ ಇದು ಹೆಲ್ಪ್ ಆಗುತ್ತೆ. ಮತ್ತೆ ಬೋನ್ಸ್ ಪ್ರಾಬ್ಲಮ್ಸ್ ಇತ್ತು, ಈಗ ಬೋನ್ಸ್ ಎಲ್ಲದು ಕೂಡ ಚೆನ್ನಾಗಿ ಸ್ಟ್ರಾಂಗ್ ಏನಾರು ಆಗಿಲ್ಲ ಅಂತ ಹೇಳಿದ್ರೆ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಮತ್ತೆ ಬ್ಲಡ್ ಶುಗರ್ ಲೆವೆಲ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ ಈ ಒಂದು ಸ್ಮೂತಿ ಅಂತಾನೆ ಹೇಳ್ಬೋದು. ಮತ್ತೆ ಕಣ್ಣಿನ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕ್ಯೂರ್ ಆಗುತ್ತೆ. ಇಮ್ಯುನಿಟಿ ಪವರ್ ಚೆನ್ನಾಗಿ ಬೂಸ್ಟ್ ಆಗುತ್ತೆ. ಮತ್ತೆ ಇನ್ಫ್ಲಮೇಷನ್ ಆಗಿರ್ಬೋದು, ಮತ್ತೆ ರೆಡ್ನೆಸ್ ಆಗಿರ್ಬೋದು, ಸೊ ಅದು ಕೂಡ ಸ್ಕಿನ್ ಅಲ್ಲಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ರೆಡ್ಯೂಸ್ ಆಗುತ್ತೆ. ನಿಮ್ಮ ಸ್ಕಿನ್ ಮತ್ತೆ ಹೇರ್ಗೆ ತುಂಬಾನೇ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಒಂದು ಸ್ಮೂತಿ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಡೈಜೆಷನ್ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ. ಸೊ ಮಾರ್ನಿಂಗ್ ಖಾಲಿ ಹೊಟ್ಟೆನಲ್ಲಿ ಇದನ್ನ ಪ್ರತಿದಿನ ಕುಡಿದ್ರಿ ಅಂತ ಹೇಳಿದ್ರೆ ವೇಟ್ ಗೇನ್ ಅನ್ನೋದು ಬೇಗನೆ ಆಗುತ್ತೆ ಫ್ರೆಂಡ್ಸ್. ಓಕೆನಾ. ಅಂಡ್ ಅದಾದ್ಮೇಲೆ ನೀವು ಅಂದ್ರೆ ಈ ಒಂದು ಡ್ರಿಂಕ್ ಕುಡ್ದಾದ್ಮೇಲೆ ಸ್ಮೂತಿನ ಕುಡ್ದಾದ್ಮೇಲೆ ನೀವು ಮಾರ್ನಿಂಗ್ ಟಿಫನ್ ಮಾಡ್ಕೋಬಹುದು. ಸೊ ಅದು ನಿಮ್ಗೆ ಏನಾದ್ರು ಫುಡ್ ಚಾರ್ಟ್ ಇತ್ತು ಅಂತ ಹೇಳಿದ್ರೆ ಸೊ ನೀವು ಅದನ್ನ ಡಯಟ್ ನ ನೀವು ಮೇಂಟೈನ್ ಮಾಡ್ಬೋದು. ಓಕೆನಾ. ಸೊ ನಮ್ಗೆ ಅದು ಯಾವುದು ಬೇಡ, ನಮ್ಗೆ ಇದೊಂದೇ ಸಾಕು ಅಂದ್ರೂ ಕೂಡ ನೀವು ಆರಾಮಾಗಿ ಮಾಡ್ಬೋದು. ಸೊ ನೀವು ಬೇಗನೆ ವೇಟ್ ಗೇನ್ ಆಗ್ತೀರಾ. ತಿಂಗಳಲ್ಲಿ ಅಂದ್ರೆ 1 month ಅಲ್ಲಿ ನೀವು 3 to 4 kg ಅಂತೂ ಮಿನಿಮಮ್ ಅಂತೂ ಆಗೇ ಆಗ್ತೀರಾ ಅಂತಾನೆ ಹೇಳ್ಬೋದು. ಸೊ ಡಾಕ್ಟರ್ ಹೇಳಿರೋದಿದು, ನಾನೇನು ಓನಾಗೇನು ಹೇಳ್ತಾ ಇಲ್ಲ ಫ್ರೆಂಡ್ಸ್. ಓಕೆನಾ. ಸೊ ಐ ಹೋಪ್ ಈ ಒಂದು ಸ್ಮೂತಿ ನಿಮಗೆ ಇಷ್ಟ ಆಯ್ತು ಅಂಡ್ ಪ್ರಿಪೇರ್ ಮಾಡ್ಲಿಕ್ಕೂ ಕೂಡ ನಿಮಗೆ ಈಸಿ ಆಗುತ್ತೆ ಅಂತಾನೆ ಅನ್ಕೊಂಡಿದ್ದೀನಿ. ಸೊ ಏನಾದ್ರು ಡೌಟ್ ಇತ್ತು ಈ ಒಂದು ವಿಡಿಯೋದಲ್ಲಿ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಎಲ್ರಿಗೂ ಕೂಡ ವಿಡಿಯೋ ಶೇರ್ ಮಾಡಿ. ಸೊ ಅವರೆಲ್ಲ ತುಂಬಾ ವೇಟ್ ಗೇನ್ ಆಗ್ಬೇಕು ಅಂತ ಅನ್ಕೊಂಡಿರ್ತಾರೆ. ಸೊ ಎಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅಂಡ್ ನಿಮ್ಗೆ ಏನಾದ್ರು ವೇಟ್ ಗೇನ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಫುಡ್ ಚಾರ್ಟ್ ಅಥವಾ ಫುಡ್ ರೆಸಿಪಿ ಏನಾದ್ರು ಬೇಕು ಅಂತ ಹೇಳಿದ್ರೆ ಸೊ ಕಮೆಂಟ್ ಮಾಡಿ ಕೂಡ ತಿಳಿಸಿ. ನಾನು ಆದಷ್ಟು ಬೇಗ ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ, ನಿಮ್ಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ಮಾತ್ರ. ಓಕೆನಾ. ಸೊ ಹಾಗಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.